ಎಲ್ಲೋ ಒಂದು ಕಡೆ ಕಳೆದ ಬಾರಿ BJP ಸರ್ಕಾರ ಆಡಳಿತದ ಸಂದರ್ಭದಲ್ಲಿ ಒಂದು ಸ್ಕ್ಯಾನಿಂಗ್ ಮಿಷನ್ನ ಖರೀದಿ ಮಾಡಿ 4 ಕೋಟಿಗಿಂತ ಹೆಚ್ಚು ಅಂತ ಒಂದು ಹೈ ಎಂಡ್ ಸ್ಕ್ಯಾನಿಂಗ್ ಮಿಷಿನ್ ಖರೀದಿ ಮಾಡಿ ಅದು ಇಡಲಿಕ್ಕೆ ಜಾಗ ಇಲ್ಲದಿರೋ ಹಾಸ್ಟೆಲಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ನನ್ನ ಗಮನಕ್ಕೆ ಬಂದಾಗ ನಾನು ಲಾಸ್ಟ್ ಟೈಮ್ KDB ಮೀಟಿಂಗಲ್ಲಿ ಕೇಳಿದಾಗ ನಾನು ಆವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ನನಗೂ ಮತ್ತು ಸಿಟಿ MLA ಅವ್ರಿಗೆ ಹೇಳಿದ್ರು, ನೀವು ಖುದ್ದಾಗಿ ನೋಡಿ ಬಂದು ನೆಕ್ಸ್ಟ್ ಮೀಟಿಂಗ್ ಒಳಗೆ ನಾನು ಹೇಳಬೇಕಾಗಿದೆ ಏನಾಗಿದೆ ಅಂತ. ಆ ವಿಚಾರ ನೋಡ್ಕೊಬರ್ಲಿಕ್ಕೋಸ್ಕರ ಇವತ್ತು ಮೀಟಿಂಗ್ ಇರೋ ಸಂದರ್ಭದಲ್ಲಿ ನಾನು ಬೆಳಗ್ಗೆ ಅಜೆಂಡಾ ನೋಡಿದಾಗ ಅದು ಆ್ಯಕ್ಷನ್ ಟೇಕನ್ ರಿಪೋರ್ಟಲ್ಲಿ ಏನು ಹೇಳಿದ್ರೆ ಒಂದು ಕಾರ್ಯಾದೇಶವನ್ನು ಕೊಟ್ಟಿದ್ದೀವಿ ನಾವು. ವಿ ವರ್ಕ್ ಆರ್ಡರ್ ಫಾರ್ ಶಿಫ್ಟಿಂಗ್ ದಟ್ ಬಿಲ್ಡಿಂಗ್, ಅದನ್ನು ಹೊಸ ಬಿಲ್ಡಿಂಗ್ ಶಿಫ್ಟ್ ಮಾಡಲಿಕ್ಕೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ನಾವು ಆದೇಶ ಕೊಟ್ಟಿದ್ದೀವಿ ಅಂತಂದರು. ಇಲ್ಲಿ ಆದೇಶ ಕೊಡೋ ಪ್ರಶ್ನೆನೇ ಬರಲ್ಲ. ಅಲ್ಲಿ ನೀವೇ ಮಾಡಬೇಕಾಗಿರೋದು, ಯಾರಿಗೆ ಆದೇಶ ಕೊಡ್ತೀರಿ? ಮಾಡಬೇಕಾಗಿರ್ತಕ್ಕಂಥವ್ರು ನೀವು ಅಲ್ಲಿರ್ತಕ್ಕಂಥ ಡೈರೆಕ್ಟ್ರು, ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತಕ್ಕಂಥವ್ರು. ನಾನು ಮೂಲತಃ ಕೇಳ್ತಾ ಇರ್ತಕ್ಕಂಥದ್ದು ಹೈಯರ್ ಎಂಡ್ ಸ್ಕ್ಯಾನಿಂಗ್ ಮಿಷಿನ್ ಏನಿದೆಯೋ ಅದು ಸದುಪಯೋಗ ಆಗಬೇಕಾಗ್ತದೆ. ಸದುಪಯೋಗ ಆಗಬೇಕಾದ್ರೆ ಅದಕ್ಕೊಂದು ಕ್ಲೀನ್ ಆಗಿರ್ತಕ್ಕಂಥ ಎನ್ವೈರನ್ಮೆಂಟಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇಡಬೇಕಾಗ್ತದೆ. ಇಟ್ ಶುಡ್ ನಾಟ್ ಗೆಟ್ ಇನ್ಫೆಕ್ಟೆಡ್. ಯಾಕಂದರೆ ಎಲ್ಲ ಕೂಡ ಸಾಫ್ಟ್ವೇರ್ ಮೇಲೆ ನಡೀತಕ್ಕಂಥದ್ದು. ಅದು ಭಾಳ ಕ್ಲೀನ್ ಎನ್ವೈರನ್ಮೆಂಟಲ್ಲಿ ಇಡಬೇಕು. ಆ ಎನ್ವೈರನ್ಮೆಂಟ್ ಇಲ್ಲ. ಎರಡನೇದು ಅದು ಇಡಬೇಕಾಗಿರ್ತಕ್ಕಂಥದ್ದು ಎಲ್ಲಿ ಹಾಸ್ಪಿಟ್ಲ್ ಇದೆ ಅಲ್ಲಿಡಬೇಕೇ ಹೊರತು ಹಾಸ್ಟೆಲ್ನಲ್ಲ. ಹಾಸ್ಟೆಲ್ ಏನಾಗಿದೆ ಅಂದರೆ, ಯಾಕೆ ನನಗಿದು ವಿಚಾರ ನಾನು ಭಾಳ ಸೀರಿಯಸ್ ತೊಗೊಂಡಿದ್ದೀನಿ ಅಂತಂದರೆ, ಹಾಸ್ಟೆಲಲ್ಲಿ ಮಕ್ಕಳು ಓದ್ಲಿಕ್ಕೆ ಬರ್ತಕ್ಕಂಥವ್ರು, ಅಲ್ಲಿ ಸ್ವಲ್ಪ ಕಾಯಿಲೆಗೆ ಆಗಿರ್ತಕ್ಕಂಥವ್ರು ಸ್ಕ್ಯಾನಿಗೆ ಬರ್ತಾರಲ್ಲ, ಅವ್ರು ಬರೋದ್ರಿಂದ ಅಲ್ಲಿ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತದೆ. ಮಕ್ಕಳಿಗೆ ಇನ್ಫೆಕ್ಷನ್ ಜಾಸ್ತಿ ಆದಾಗ ಮಕ್ಕಳು ಕಾಲೇಜ್ಗೆ ಹೋಗ್ಲಿಕ್ಕಾದ್ರೆ ಹೇಗೆ ಸಾಧ್ಯ ಆಗ್ತದೆ? ಅದು ಬಾಯ್ಸ್ ಹಾಸ್ಟೆಲ್ ಇರ್ತಕ್ಕಂಥದ್ದು. ಆಮೇಲೆ ಆ ವಿಚಾರದಲ್ಲಿ ನಾನು ಕೇಳಿದ್ದೇನೆಂತಂದರೆ, ನೀವು ಹಾಸ್ಟೆಲನ್ನು ಯಾಕೆ ದುರುಪಯೋಗಪಡಿಸ್ಕೊಳ್ತೀರಿ? ನೀವು ಹಾಸ್ಟೆಲ್ ಇರ್ತಕ್ಕಂಥದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವ್ರಿಗಿರ್ತಕ್ಕಂಥ ವಾಸಕ್ಕೆ ಇರ್ತಕ್ಕಂಥ ಜಾಗ. ಅಲ್ಲಿ ಪೇಷಂಟ್ಸ್ ಬರ್ತಾ ಇದ್ದಾರೆ. ಅದು ಗೌರ್ಮೆಂಟ್ ರೇಟ್ ಪ್ರಕಾರ ಚಾರ್ಜ್ ಮಾಡ್ತಾ ಇದ್ವಿ. SC ST ಫ್ರೀ ಕೊಡ್ತಾ ಇದ್ವಿ ಅಂತ ಹೇಳಿದ್ರು. ಬೇರೆಯವ್ರಿಗೆ 1000 ರೂಪಾಯಿ ಚಾರ್ಜ್ ಮಾಡ್ತಿದ್ದು. ದಟ್ ಈಸ್ ನಾಟ್ ದ ಕ್ವಶನ್ ಅಟ್ ಆಲ್. ನಾನು ಕೇಳ್ತಾ ಇರ್ತಕ್ಕಂಥ ಹೈಯರ್ ಎಂಡ್ ಮಿಷಿನ ನೀವು ಹೈ ಲೆವೆಲಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಆಗಬೇಕಾಗ್ತದೆ. ಅದು ಸ್ಪೆಷಲಿಸ್ಟ್ಗಳು ಬೇಕಾಗ್ತದೆ. ಅದನ್ನ ಸದುಪಯೋಗ ಪಡಿಸ್ಕೋಬೇಕಾಗ್ತದೆ. ಇವತ್ತು ಸಾರ್ವಜನಿಕವಾಗಿ ಪಬ್ಲಿಕ್ಕಲ್ಲಿ ಹೋಗಿ ಯಾರಾದರೂ ಒಂದು ಸ್ಕ್ಯಾನಿಂಗ್ ತೊಗೋಬೇಕಾದ್ರೆ 3000, 4000, 5000 ಕೇಳ್ತಕ್ಕಂಥ ಜಾಗದಲ್ಲಿ ಇದು ಸರ್ಕಾರಿ ಮಿಷಿನ್ನ ಯೂಸ್ ಮಾಡ್ಕೋಬೇಕಾದ್ರೆ ಅದಕ್ಕೊಂದು ಸರಿಯಾದ ಎನ್ವೈರನ್ಮೆಂಟ್ ಇಡಬೇಕಾಗ್ತದೆ. ಹಾಸ್ಟೆಲಲ್ಲಿ ಇಟ್ಟಿರ್ತಕ್ಕಂಥದ್ದು ಅದು ಇಟ್ಸ್ ಕಂಪ್ಲೀಟ್ಲಿ ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್ ಆಫ್ ದ ಡೈರೆಕ್ಟರ್ ಆಫ್ ದಟ್ ಬಿಮ್ಸ್. ನಾನು ಕೇಳ್ತಾ ಇರ್ತಕ್ಕಂಥದ್ದು ಕ್ರಮಕ್ಕಿಂತ ಹೆಚ್ಚಾಗಿ ಹಲವಾರು ಬಾರಿ ನೀವು ಮನವಿ ಸಲ್ಲಿಸಿದ್ರು ಕೂಡ ಜಾಗ ಇಲ್ಲ ಅಂತ ಹೇಳ್ತಕ್ಕಂಥ ನೆಪ ಹೇಳ್ತಕ್ಕಂಥ ಬಿಡಬೇಕಾಗ್ತದೆ. ಕಾನೂನು ರೀತಿಯಲ್ಲಿ ನೀವು ಕೆಲಸ ಮಾಡದೇ ಇದ್ದರೆ, ನಿಮ್ಮ ಕೈಲಿ ಆಗದೇ ಇದ್ದರೆ ದಯವಿಟ್ಟು ನೀವು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ಹೋಗ್ತಾ ಮನವಿ ಮಾಡ್ತೀನಿ. ಜಿಲ್ಲಾ ಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ನಾನು. ಈ ರೀತಿಯಂಥ ಇಂಡಿಸಿಪ್ಲಿನ್ ಆಗಿರ್ತಕ್ಕಂಥದ್ದು ಸ್ಟೂಡೆಂಟ್ಸ್ಗಳ ಹಾಸ್ಟೆಲ್ಗಳಲ್ಲಿ ನೀವು ಅವ್ರಿಗೆ ಇನ್ಫೆಕ್ಷನ್ ಆಗಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಇಟ್ ಇಸ್ ಕಂಪ್ಲೀಟ್ಲಿ ಲ್ಯಾಬ್ಸ್ ಇನ್ ಅಡ್ಮಿನಿಸ್ಟ್ರೇಷನ್. ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರಹವನ್ನು KDP ಮೀಟಿಂಗಲ್ಲಿ ಕೂಡ ಮಾಡಿದ್ದೀನಿ. ಕಡೆ